ಎಷ್ಟು ಫೂಟ್ ತೆಗ್ದಾರು? ಈ ಗಟ್ಟಿ ನೆಲದಿಂದ 1 ಫೂಟ್ ಐತೆ ಅದು. 1 ಫೂಟ್. ಇದೆಲ್ಲ ಮ್ಯಾಲಿನ ಮಣ್ಣು. ಏನು ಹೇಳುದು ಯೋಜನೆ ಏನ ಈ ಕಡೆ? ಜಲಜೀವನ್. 1 ಫೂಟ್ ಐತ್ಲಾ ತೆಗ್ಗ? 1 ಫೂಟ್ ಐತಿ. ಬಾ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ಸಿದ್ದು ಕಣಬರಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾಧ್ಯಕ್ಷ. ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಅಮಟೂರ್ ಗ್ರಾಮ. ಈ ಅಮಟೂರ್ ಗ್ರಾಮದೊಳಗ ಒಂದು 6 ರಿಂದ 7 ಕೋಟಿ ರೂಪಾಯಿದು ಒಂದು ಜಲಜೀವನ ಮಿಷನ್ ಕೇಂದ್ರ ಸರ್ಕಾರದ ಯೋಜನೆ ಈಗಾಗಲೇ ಪ್ರಾರಂಭಗೊಂಡು ಒಂದು ವರ್ಷಗಳು ಕಳೆದರೂ ಇನ್ನೂವರೆಗೆ ಈ ಯೋಜನೆ ಸಾಕಾರಗೊಂಡಿಲ್ಲ. ಇಲ್ಲಿ ಹಾಕುವಂತ ಪೈಪ್ಗಳನ್ನ ಸಂಬಂಧಪಟ್ಟ ಬೈಲಹೊಂಗಲ ಇಒ ಸುಭಾಷ್, ನಿನಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರ ಸಾರ್ವಜನಿಕರ ಹಣ ತಗೋತಿ, ಸಾರ್ವಜನಿಕರು ಕಟ್ಟಿದಂತ ಸಂಬಳದೊಳಗ ನಿನ್ನ ಹೆಂಡ್ರ ಮಕ್ಕಳನ್ನ ಕರ್ಕೊಂಡ್ ಜೀವನ ಮಾಡ್ತಿ, ಅದ್ರೊಳಗೆ ಪೆಟ್ರೋಲ್ ಹಾಕಿಸ್ಕೋತಿ, ಡೀಸೆಲ್ ಹಾಕಿಸ್ತಿ. ನೀನ್ ಎಂತ ನಾಲಾಯ್ಕಿದಿ ಅನ್ನೋದನ್ನ ಈ ಪೈಪ್ ಅನ್ನು ನೋಡಿದ್ರೆ ಗೊತ್ತಾಕತಿ. ಇದು HDP ಪೈಪ್. ಇದು ಯಾವುದಕ್ಕೂ ಯೋಗ್ಯವಾದಂತ ಪೈಪ್ ಅಲ್ಲ. PVC ಪೈಪ, ISI ಮಾರ್ಕದ ಪೈಪನ್ನು ಹಾಕಬೇಕು. ಮೇಲಾಗ ಇಲ್ಲಿ ಇರುವಂತ ಗ್ರಾಮ ಪಂಚಾಯತಿ ಸದಸ್ಯರು ಎಂತವ್ರದವ್ರು ನಮಗೂ ಗೊತ್ತಾಗ್ತಾ ಇಲ್ಲ. ಈ ಯೋಜನೆ ಕೇಳಿದ್ರ ಈ ಯೋಜನೆ ಕೇಳಿದ್ರ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾರ, ಇದನ್ನ ಯಾಕೆ ಹೇಳ್ತಾರೆ ನೀವು ಅಂತ ಹೇಳ್ತಾರ. ಅಂದ್ರೆ ಯಾರೇನಿವ್ರ ಅಪ್ಪನ ಮನೆ ಆಸ್ತಿ ಆದಂಗಾಗೈತೆ. ಆದ್ರೆ ಮೇಲಾಗ ಬೈಲಹೊಂಗಲ ತಾಲೂಕಾ ದಂಡಾಧಿಕಾರಿ ಆದಂತ ತಹಶೀಲ್ದಾರ್ಗ ನೀ ಅಂತ ಅಯೋಗ್ಯದಿ ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕು. ಯಾಕಂದ್ರೆ ನಿನಗೂ 4-5 ಬಾರಿ ನಾನು ಭೇಟಿಯಾಗಿ ಅಥವಾ ಒಂದು ಮನವಿ ಮೂಲಕ ಸಹ ಹೇಳಿದ್ರು ತಮ್ಮ ಗಮನಕ್ಕೂ ಬರ್ತಾ ಇಲ್ಲ. ಇಲ್ಲಿರುವಂತ ಒಬ್ಬರು ಮಹಿಳಾ PDOದವರು ಇಕ್ಕಿ ಅಂತ ಅಯೋಗ್ಯ ಹೆಣ್ಮಗಳು ನನ್ನ ಜೀವನದಾಗ ನಾನು ಎಲ್ಲಿ ಕಂಡಿಲ್ಲ. ಬರೀ ದುಡ್ಡಿನ ಹೆಣ್ಮಗಳು, ಬರೀ ದುಡ್ಡು ತಗೋದು, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಾಥ್ ಕೊಡುದು, ಮೇಲಾಗೆ ಇಲ್ಲಿ ಯಾರೇ ಕೇಳಾಕ ಬಂದ್ರೆ ಅವ್ರ ಮೇಲೆ ಧಮಕಿ ಮಾಡುದು. ಇಂಥ ಅಯೋಗ್ಯ ಅಧಿಕಾರಿಗಳು ಮತ್ತ ಸಂಬಂಧಪಟ್ಟ ಶಾಸಕರು, EOರು, CO ಬೈಲಹೊಂಗಲ ತಹಶೀಲ್ದಾರ್ ಅವರು, ಇದಕ್ಕೆಲ್ಲದಕ್ಕೂ ನೇರ ಹೊಣೆಗಾರಿಕೆ ಇಲ್ಲಿ ಇರುವಂತ ದಂಡಾಧಿಕಾರಿಗಳದು ಮತ್ತು ಮೇಲಾಗೆ ಶಾಸಕರದು. ಇದನ್ನ ಯಾಕೆ ಹೇಳತ್ತಂತಂದ್ರ ನಾನು ಈಗಾಗಲೇ 112ಕ ಫೋನ್ 20 ಬಾರಿ ಫೋನ್ ಹಚ್ಚಿದ್ರು 112ದವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮೇಲಾಗೆ ಬೈಲಹೊಂಗಲ PSIಗೆ ಫೋನ್ ಹಚ್ಚಿದ್ರ PSI ಹೇಳ್ತಾನು ನಾನು ಖಾನಾಪುರ ಡ್ಯೂಟಿ ಒಳಗದಾನಂತ ಹೇಳ್ತಾನ. CPIಗೆ ಹಚ್ಚಿದ್ರ ಈ CPI ಇಷ್ಟ ಅಯೋಗ್ಯದಾನು. 10 ಬಾರಿ ಫೋನ್ ಹಚ್ಚಿದ್ರು CPI ಫೋನ್ ತೆಗಿತಾ ಇಲ್ಲ. ಮೇಲಾಗೆ DYSPಗೆ ಹಚ್ಚಿದ್ರ DYSP ಅವರು ಲೋಕಾಯುಕ್ತ ಹೋಗಿ ಕೇಸ್ ಮಾಡ್ರಿ ಅಂತ ಹೇಳ್ತಾರೆ. ಲೋಕಾಯುಕ್ತ ಕೇಸ್ ಮಾಡಿದ್ರ 10 ವರ್ಷ ಹೋಗ್ತೈತಿ ಕೇಸ್ ಬಗೆಹರಿಬೇಕಾಯ್ತು. 10 ವರ್ಷದೊಳಗಂದ್ರ ಈ ಗುತ್ತಿಗೆದಾರ ನುಂಗಿ ನೀರು ಕುಡಿದು ಏನ್ ಮಾಡ್ಬೇಕಾಗಿತ್ಲ 6-7 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ನುಂಗಿ ನೀರು ಕುಡಿದು ಹೋಗ್ತಾನ. ಇದೊಂದು ಈ ಅಮಟೂರ್ ಗ್ರಾಮದಿಂದ ಯಾಕೆ ಇಷ್ಟೊಂದು ನಾವು ತ್ರಾಸಪಟ್ಟು ಹೇಳತ್ತವ ಅಂತಂದ್ರ ಈಗಾಗಲೇ ಅಮಟೂರು ಮತ್ತ ನಯಾನಗರ ರಸ್ತೆ ಮಧ್ಯೆ 19 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಅನುಮೋದನೆ ನೀಡಿ 210 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ರಿ. ಇಲ್ಲ ಅಮಟೂರು ನಯಾನಗರ ಮಧ್ಯೆ ಈಗಾಗಲೇ 210 ಕೋಟಿ ರೂಪಾಯಿನ ಈ ಭ್ರಷ್ಟ ನೀಚ ಅಯೋಗ್ಯ ಅಧಿಕಾರಿಗಳು ಸಹ ನುಂಗಿ ನೀರು ಕೊಡ್ತಾರು. ಅಮಟೂರು ಗ್ರಾಮಸ್ಥರು, ನಯಾನಗರು ಅಥವಾ ಹೊನ್ನೂರು ಮಠ ಆಯ್ತಿದು ಯಾವುದೇ ಒಬ್ರು ಸಾರ್ವಜನಿಕರು ಒಂದು ಗುಟಕ ನೀರನ್ನು ಸಹ ಅದರೊಳಗೆ ಕುಡಿದಿಲ್ಲ. ಈಗಿರುವಂತ ಯೋಜನೆ 19 ಹಳ್ಳಿ, ಈಗಿರುವಂತ ಯೋಜನೆನೂ ಸಹ 6-7 ಕೋಟಿ ರೂಪಾಯಿದ ಇದ ಯೋಜನೆ ಅಂತ ನಮ್ಮ ಅನಿಸಿಕೆ. ಅಥವಾ ಇದ 1 ಲಕ್ಷ ರೂಪಾಯಿ ಇದ್ರೂ ಇರಬಹುದು, ನಾವೇನಾದ್ರೂ ಹೇಳತ್ತಿಲ್ಲ. ಈ ಭ್ರಷ್ಟ ನೀಚ ಅಯೋಗ್ಯ PDOಗ, EOಗ, ತಹಶೀಲ್ದಾರ್ಗ, ಮೇಲಾಗಿ ಗುತ್ತಿಗೆದಾರ್ಗ, ಡಬಲ್ ಈಗ ನಾನು ಈಗಾಗಲೇ 10 ಬಾರಿ ಹೇಳೇನಿ. ಇದು ಕಾಸ್ಟ್ ಎಸ್ಟಿಮೇಟ್ ನೋಡಿ ಏನೈತಿ, ಎಷ್ಟು ಅಮೌಂಟ್ ಐತಿ, ಅಷ್ಟು ಅಮೌಂಟ್ ಡಿಸ್ಪ್ಲೇ ಮಾಡ್ರಿ, ಸಾರ್ವಜನಿಕರಿಗೆ ಗೊತ್ತಾಗ್ಲಿ. ಗೊತ್ತಾದ